ಹಾಯ್ ಹಲೋ ನಮಸ್ಕಾರ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಇವತ್ತು ನಾನು ತೆಗೆದುಕೊಂಡ ಟಾಪಿಕ್ ಏನಂದ್ರೆ ವೈಭವ್ ಸೂರ್ಯವಂಶಿ. ಯಾರು ಈ ವೈಭವ್ ಸೂರ್ಯವಂಶಿ? ಭಾರತದ ನಂಬರ್ ಒನ್ ಬೌಲರ್ ಗಳಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಫಸ್ಟ್ ಬಾಲ್ ಸಿಕ್ಸ್ ಹೊಡಿತೀನಿ ಅಂತ ಹೇಳಿ ಎಲ್ಲರಿಗೂ ಅದೇ ರೀತಿ ಫಸ್ಟ್ ಬಾಲ್ ಸಿಕ್ಸ್ ಹೊಡೆಯೋದ್ರ ಮುಖಾಂತರ ತನ್ನ ಮ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಯಾರು ಈ 14 ವರ್ಷದ ತರುಣ? ನೋಡೋಣ ಬನ್ನಿ ಇಂದು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ. ನಮಸ್ಕಾರ. ಈ 14 ವರ್ಷದ ತರುಣ ಹುಟ್ಟಿದ್ದು ಉತ್ತರ ಪ್ರದೇಶದ ಒಂದು ಅಷ್ಟೇನು ಸೌಲಭ್ಯ ಇಲ್ಲದೆ ಇರುವ ಹಳ್ಳಿಯಲ್ಲಿ. ಇವರ ತಂದೆ ಇವರ ವೈಭವ್ ಸೂರ್ಯವಂಶಿ ಚಿಕ್ಕವನಿದ್ದಾಗಿಂದಾನೇ ಇವರ ಮೇಲಿನ ಈ ಕ್ರಿಕೆಟ್ ಮೇಲಿನ ಆಸಕ್ತಿಯನ್ನ ನೋಡಿ ಇವರು ಎಷ್ಟೇ ಕಷ್ಟ ಆದ್ರೂ ಚಿಂತೆ ಇಲ್ಲ, ಇವನ್ನ ಕ್ರಿಕೆಟ್ ಅಲ್ಲಿ ಸೇರ್ಸ್ಲೇಬೇಕು ಅಂತ ನೋಡ್ತಾ ಇದ್ರು. ಅವಾಗ್ಲೇನೆ ಈ ಹುಡುಗ ಕ್ರಿಕೆಟ್ ಮೇಲೆ ಅಷ್ಟೊಂದು ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾನೆ. ಚಿಕ್ಕಂದಿರುತ್ತಾನೆ ಇವನ ಬ್ಯಾಟಿಂಗ್ ಶೈಲಿಯನ್ನ ನೋಡಿ ಎಲ್ರು ದಿಗ್ಭ್ರಮೆಗೊಳ್ತಿದ್ರು, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು. ಮತ್ತೆ ಇವರು ಅಷ್ಟು ಏನು ವೆಲ್ ಸೆಟಲ್ಡ್ ಫ್ಯಾಮಿಲಿ ಇದ್ದಿದ್ದಿಲ್ಲ. ಆದ್ರೂ ಕೂಡ ಅವರ ತಂದೆ ಇದ್ದ ಸ್ವಲ್ಪ ಜಮೀನನ್ನೇ ಮಾರಿ ಅವನ್ಗೆ ಅಷ್ಟು ದುಡ್ಡು ತುಂಬಿ ಕೋಚಿಂಗ್ ಕ್ಲಾಸ್ಗೆ ಹಚ್ಚಿದ್ರು. ಅಷ್ಟೇ ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ನಂತರನು ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಅವರು ಅಲ್ಲಿ ಇಲ್ಲಿ ಲೋನ್ ಎಲ್ಲ ಮಾಡಿಸಿ ಮತ್ತೆ ಇವನ್ಗೆ ಮನೆಯಲ್ಲೇ ಸಣ್ಣ ಒಂದು ಪಿಚ್ ಅನ್ನ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ರು. ಮತ್ತೆ ಅವಾಗ ವೈಭವ್ ಸೂರ್ಯವಂಶಿ ಕೂಡ ಅವರ ತಂದೆ ತೋರಿಸಿದ ಹಾಗೆಯೇ ಎಲ್ಲ ಪ್ರಾಕ್ಟೀಸ್ ನ ಮಾಡ್ತಿದ್ರು. ಶಾಲೆಗೆ ಹೋಗಿ ಬಂದು ಸಂಜೆ ಮಾರ್ನಿಂಗ್ ಎಲ್ಲ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ರು. ಮತ್ತೆ ಅಲ್ಲಿಂದ ಕ್ರಿಕೆಟ್ ಎಲ್ಲ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಮುಗೀತು. ಆಮೇಲೆ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕು ಅಂದ್ರೆ ಅವರು ಮತ್ತೆ ಲೋನ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೋಚಿಂಗ್ ನ ತಮ್ಮ ಮಗನಿಗೆ ಅಂದ್ರೆ ವೈಭವ್ ಸೂರ್ಯವಂಶಿಗೆ ಕೊಡಿಸಿದಾದ್ಮೇಲೆ ಅವರು ನೆಕ್ಸ್ಟ್ ರಂಜಿ ಟ್ರೋಫಿ ಹಿಂಗೆ ಅಂಡರ್-19 ಎಲ್ಲ ಆಡ್ತಾ ಬಂದ್ಮೇಲೆ ಇವರ ಪರ್ಫಾರ್ಮೆನ್ಸ್ ನೋಡಿ ಇವರನ್ನ IPL ಲೀಗ್ ಅಲ್ಲಿ ಪ್ರಸ್ತುತಿ ಪಡಿಸ್ತಾರೆ. IPL ಲೀಗ್ ನಲ್ಲಿ RR ಮತ್ತೆ DC ಅವ್ರಿಗೆ ಇವ್ರ ಮೇಲೆ ಕಾಂಪಿಟೇಷನ್ ಬರುತ್ತೆ. ಆಮೇಲೆ ಬಿಡ್ಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ರಾಜಸ್ಥಾನ್ ರಾಯಲ್ಸ್ 30 lakhs ಗೆ ಇವ್ರನ್ನ ಬಿಡ್ ಮಾಡ್ತಾರೆ. ಬಿಡ್ ಮಾಡಿದ ನಂತರ ಮತ್ತೆ DC ಅವರು 60 ಲಕ್ಷ ಮತ್ತೆ ಈ ಹುಡುಗನ ಮೂಲ ವ್ಯಾಲ್ಯೂ ಬಂದು 1 ಲಕ್ಷ 1,20,20,00,000 ಆಗುತ್ತೆ. ಆಮೇಲೆ 1,20,20,00,000 ಬಿಡ್ ಆದ್ಮೇಲೆ ಈ ಹುಡುಗ ಡೈರೆಕ್ಟ್ ಆಗಿ ರಾಜಸ್ಥಾನ್ ರಾಯಲ್ಸ್ ಪಾಲಾಗ್ತಾರೆ. ಆಮೇಲೆ ಇವರು ಆಡಿದ್ದೆಲ್ಲ ಇತಿಹಾಸನೇ. ಮತ್ತೆ ಇವರ ಸ್ಟಾರ್ಟಿಂಗ್ ಕರಿಯರ್ ಅಲ್ಲಿ ಇವರು ತಮ್ಮ ಕರಿಯರ್ ಅನ್ನ IPL ಅಲ್ಲಿ ಫಸ್ಟ್ ಬಾಲ್ ನೇ ಸಿಕ್ಸ್ ಹೊಡೆಯುವ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವ್ರನ್ನ ನೋಡೋದಾದ್ರೆ ಆಮೇಲಿಂದ ಎಲ್ಲ ತಾವು ಕ್ರಿಕೆಟ್ ಆಡೋಕಿನ ಮುಂಚೆನೆ ಎಲ್ಲ ಹೇಳಿ ಆಮೇಲೆ ಆಡ್ತಾ ಇದ್ರು. ಇವರು ಫೇವರೇಟ್ KL ಅವರ ಸ್ಕೋರ್ ಅನ್ನ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನೋಡ್ಬೇಕು ಅದನ್ನು ಕೂಡ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ 14 ವರ್ಷದ ತರುಣ ಇಂಡಿಯಾದ ನಂಬರ್ ಒನ್ ಬೌಲರ್ ಗೆನೆ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೇನೆ ಹೇಳಿದ ಹಾಗೆ 1ನೇ ಬಾಲ್ ಸಿಕ್ಸ್ ಹೊಡೆಯೋದ್ರ ಮುಖಾಂತರ ಈ ಸಲದ IPL ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿನೇ ಅವರು ಸ್ಟಾರ್ಟ್ ಮಾಡಿದ್ದಾರೆ. IPL ಅಲ್ಲಿ ಬುಮ್ರಾ ಅವರ ಫಸ್ಟ್ ಬಾಲ್ ನೇನೆ ಸಿಕ್ಸ್ ಹೊಡೆದಿದ್ದಾರೆ. ಮತ್ತೆ ಈ ಹುಡುಗ ಎಲ್ಲವನ್ನು ಹೇಳಿ ನಂತರ ಮಾಡ್ತಾ ಇದ್ದಾನೆ. ಹಾಗೇನೆ ಇಂಡಿಯಾ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾನೆ. ಅಂಡರ್-19 ಪ್ಲೇಯರ್ ಲಿಸ್ಟ್ ಅಲ್ಲೂ ಇವನ್ ಹೆಸರಿದೆ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಈ ಹುಡುಗನ ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಎಲ್ಲ IPL ಅಲ್ಲಿ ನೋಡ್ಬೋದು. ಈ ಹುಡುಗ ಈ ಸಲ ಯಾವ ತರ ಆಳ್ತಾ ಇದ್ರು ಅಂತ ನೋಡ್ಬೋದು. ಯಾಕಂದ್ರೆ ರಾಜಸ್ಥಾನ್ ಟೀಮ್ ಅಲ್ಲಿ ಇವರೊಬ್ಬರನ್ನ ಬಿಟ್ರೆ ಯಾರು ಅಷ್ಟೇನು ಪರ್ಫಾರ್ಮೆನ್ಸ್ ನೀಡಿಲ್ಲ. ಅಷ್ಟಿದ್ರು ಕೂಡ ಸೆಕೆಂಡ್ ಪ್ಲೇ ಆಫ್ ಮಟನು ಇವರು ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಇವ್ರು ಆಡಿರೋ 10 ಮ್ಯಾಚ್ ನೋಡೋದಾದ್ರೆ ಇವರು ಅಬೌವ್ 30 ಇದ್ದಾರೆ. 30, 60, 90, 97 ಮೂರ್ ಸಲಾನು 97, 96 ಗೆ ಬಂದು ಔಟ್ ಆಗಿದ್ದಾರೆ. ಇವರು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ತನ್ನ ಸೆಂಚುರಿನ ಕಂಪ್ಲೀಟ್ ಮಾಡ್ಬೇಕು ಅಂತ ಆಡಲ್ಲ. ಇವರು ಯಾವಾಗಿದ್ರು ತಮ್ಮ ಸೆಂಚುರಿಯನ್ನ ನೋಡಲ್ಲ, ತಂಡಕ್ಕೆ ಹೆಲ್ಪ್ ಆಗ್ಲಿ ಅಂತ ತಮ್ಮ ಸೆಂಚುರಿ ಸಿಂಗಲ್ ತಗೊಂಡು ಯಾವತ್ತೂ ಆಡಿಲ್ಲ. ಎಲ್ಲದರಲ್ಲೂ ಸಿಕ್ಸ್ ಹೊಡೆಯೋದಕ್ಕೆ ನೋಡಿದ್ದಾರೆ. ತಂಡಕ್ಕೆ ಬಹಳ ಹೆಲ್ಪ್ ಮಾಡಿದ್ದಾರೆ ಇವರು. ಅದೇ ರೀತಿ ಇವ್ರಿಗೆ ಸಕ್ಸಸ್ ಕಾಣ್ಲಿ. ಮುಂದಿನ ಬರೋ IPL ಮ್ಯಾಚ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೂಡ ವಿನ್ ಆಗ್ಲಿ. ಮತ್ತೆ ಈ ಹುಡುಗನಿಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ ನಮ್ಮ ಹಾರೈಕೆ.
ಇದು ಆಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಇರುವ ಒಳ್ಳೆಯ ಮಾಹಿತಿ. ಇದೇ ರೀತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳಿಗಾಗಿ ನಮ್ಮ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.